ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿದಿನ ಒಂದೊಂದು ಥರ ಕಷ್ಟ ಅನ್ನೋದಿರುತ್ತೆ. ಪ್ರತಿದಿನ ಒಂಥರ ಕಷ್ಟ ಇದ್ದರೆ ಪ್ರತಿ ಜನರಿಂದನೂ ಒಂದೊಂದು ಥರ ಕಷ್ಟ ಅನ್ನೋದು ಸಹ ಕೊಡ್ತಿರ್ತಾರೆ. ಏಕೆ ಅಂತಂದರೆ ನಾವು ನಂಬಿರೋ ದೇವರು ನಮ್ಮ ಕೈ ಬಿಟ್ಟಿದ್ದಾರೆ ಅಂತ ನಾವು ಅಂದ್ಕೋತೀವಿ. ಆದರೆ ನಾವು ನಂಬಿರೋ ಜನನೇ ನಮಗೆ ಮೋಸ ಮಾಡ್ತಾರೆ. ಇದೆರಡು ಒಂದೇ ಉದಾಹರಣೆ ಕೊಡುತ್ತೆ. ಏಕೆ ಅಂತಂದರೆ ದೇವ್ರನ್ನ ನಾವು ಜಾಸ್ತಿ ಪೂಜೆ ಮಾಡ್ತೀವಿ, ದೇವರು ನಮಗೆ ಅನುಗ್ರಹ ಮಾಡ್ತಾಯಿಲ್ಲ, ಒಳ್ಳೇದು ಮಾಡ್ತಾರೆ ಅಂತ ನಾವು ಅಂದ್ಕೋತೀವಿ. ಆದರೆ ಕೆಲವು ವ್ಯಕ್ತಿನ ನಾವು ತುಂಬ ನಂಬಿರ್ತೀವಿ, ನಾವು ಅವ್ರಿಗೆ ಅಷ್ಟೋ ಸಹಾಯ ಮಾಡಿರ್ತೀವಿ, ಅವರ ಬಾಂಧವ್ಯ ತುಂಬ ಚೆನ್ನಾಗಿರುತ್ತೆ. ಆದರೆ ನಮ್ಮಿಂದ ಅವರು ದೂರ ಆಗಿಬಿಟ್ರು ಅಂತಲೂ ಸಹ ನಾವು ಅಂದ್ಕೋತೀವಿ. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ನಾವು ಅಂದ್ಕೋಬೇಕು. ಏನೇ ಆಗಲಿ ನಮ್ಮ ಜೀವನದಲ್ಲಿ ಅದೆಲ್ಲ ಒಳ್ಳೆಯದಾಗ್ತಿರುತ್ತೆ ಅಂತ ನಾವು ಅಂದ್ಕೋಬೇಕು. ಒಬ್ಬ ಮನುಷ್ಯ ನಮ್ಮಿಂದ ದೂರ ಆಗಿದ್ದಾನೆ ಅಂತಂದರೆ ಅದು ಭಗವಂತನ ಇಚ್ಛೆನೇ ಆಗಿರುತ್ತೆ. ಇನ್ನು ದೇವರು ನಾನು ಪೂಜೆ ಮಾಡ್ತಾಯಿದ್ದೀನಿ, ದೇವರು ಅಷ್ಟೇ ನನಗೆ ಅನುಗ್ರಹ ಮಾಡ್ತಿಲ್ಲ, ನನ್ನಿಂದ ದೂರ ಆಗ್ತಿದ್ದಾರೆ ದೇವರು ಅಂತ ನಾವು ಅಂದ್ಕೋತೀವಿ. ಇಲ್ಲ, ದೇವ್ರು ನಮ್ಮಿಂದ ಯಾವುದೇ ಕಾರಣಕ್ಕೂ ದೂರ ಆಗೋದಿಲ್ಲ. ನಮ್ಮಿಂದ ದೂರ ಆಗೋದು ಯಾರು? ಮನುಷ್ಯರು ದೂರ ಆಗೋದು. ನಾವು ನಂಬಿರೋ ಜನಗಳು ದೂರ ಆಗ್ತಾರೆ. ಆದರೆ ನಾವು ಸಾಕಿರೋ ಒಂದು ಪ್ರಾಣಿಗಳಾಗಲಿ ಅವು ಯಾವುದೇ ಕಾರಣಕ್ಕೂ ನಮ್ಮಿಂದ ದೂರ ಆಗೋದಿಲ್ಲ. ಈಗ ಮನೆಯಲ್ಲಿ ಒಂದು ನಾಯಿ ಸಾಕಿರ್ತೀವಿ, ಇಲ್ಲ ಒಂದು ಬೆಕ್ಕು ಸಾಕಿರ್ತೀವಿ, ಏನೋ ಒಂದು ಪ್ರಾಣಿ ಸಾಕಿರ್ತೀವಿ. ಆ ಪ್ರಾಣಿ ನಮಗೆಷ್ಟು ಹೊಂದ್ಕೊಳುತ್ತೆ ಅಂತಂದರೆ ನಾವು ಆಚೆಗಡೆ ಹೋಗಿ ಮನೆಗೆ ಬಂದಾಗ ನಮಗೆಷ್ಟು ಪ್ರೀತಿ ಮಾಡ್ತವೆ. ಅವು ಒಂದು ದಿವಸ ನಾವಿಲ್ಲ ಅಂತಂದರೂ ಅವು ಊಟ ಅನ್ನೋದು ಮಾಡೋದಿಲ್ಲ. ಆ ಥರ ನಮ್ಮ ಬಾಂಧವ್ಯ ಆ ಥರ ಇರುತ್ತೆ. ಆದರೆ ಮನುಷ್ಯ ಆ ಥರ ಅಲ್ಲ. ಮನುಷ್ಯನಿಗೆ ನಾವು ಏನೇನೆಲ್ಲ ಕೊಡ್ತೀವಿ, ನಾವು ಏನೇನೆಲ್ಲ ಸಹಾಯ ಮಾಡ್ತೀವಿ, ಯಾವ ಥರ ನೋಡ್ಕೋತೀವಿ. ಆದರೆ ಮನುಷ್ಯನಿಗೆ ನಿಯತ್ತಿರೋದಿಲ್ಲ. ಮನುಷ್ಯ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾನೆ ಅವನು. ಏಕೆ ಅಂತಂದರೆ ಅವನಲ್ಲಿ ಒಳ್ಳೆತನ ಇರೋದಿಲ್ಲ. ಮನುಷ್ಯನಲ್ಲಿ ವಿಷ, ಹಾವಿಗಿಂತನೂ ವಿಷ ಜಾಸ್ತಿ ಇರುತ್ತೆ ಅಂತ ದೊಡ್ಡವರು ಹೇಳ್ತಾರೆ. ಹಾವಿಗೆ ಬರೀ ಹಲ್ಲಲ್ಲಿ ಮಾತ್ರ ವಿಷ ಇದ್ದರೆ ಮನುಷ್ಯನಿಗೆ ಮೈಯೆಲ್ಲ ವಿಷ. ಹಾಗಾಗಿ ಮನುಷ್ಯನಿಗೆ ನಿಯತ್ತಿಲ್ಲ ಅಂತ ಹೇಳ್ತಾರೆ. ಆದರೆ ನಾವು ಸಾಕಿರೋ ಪ್ರಾಣಿಗಳು ಆ ಥರ ಅಲ್ಲ. ನಾವು ಹೊರಗಡೆ ಹೋಗಿ ಬಂದಾಗ ಅವು ಒಂದು ಬಾಲ ಅಳ್ಳಾಡಿಸ್ಕೊಂಡು ನಮ್ಮನ್ನ ನಿಯತ್ತಿಂದ ನೋಡ್ಕೋತವೆ. ಆ ಮನೆಗೆ ಯಜಮಾನಿಗೆ ಏನಾರು ಒಂದು ತೊಂದರೆ ಬತ್ತು ಅನ್ನೋ ಟೈಮಲ್ಲಿ ಅವ್ರು ಕುತ್ತಿಗೆ ಕೊಡ್ತವೆ. ಪ್ರಾಣಿಗಳು ಅವು ಕುತ್ತಿಗೆ ಕೊಡ್ತವೆ. ನಾನು ಸಾಕಿರೋ ಯಜಮಾನನಿಗೆ ಏನೂ ಆಗೋದು ಬೇಡ, ನನಗೆ ತೊಂದರೆ ಆಗಲಿ ಅಂತ ಪ್ರಾಣಿಗಳು ಕುತ್ತಿಗೆ ಕೊಡ್ತವೆ ಯಮರಾಜನಿಗೆ. ಹಂಗಾಗಿ ನಾವು ಪ್ರಾಣಿಗಳನ್ನ ಎಷ್ಟು ನಾವು ನೋಡ್ಕೋತೀವೋ, ಎಷ್ಟು ಪ್ರೀತಿ ಮಾಡ್ತೀವೋ ಅದಕ್ಕಿಂತ ಹೆಚ್ಚಾಗಿ ಒಂದು ಫ್ರೆಂಡ್ಶಿಪ್ ಅನ್ನೋದು ಮಾಡ್ತೀವಿ. ಒಂದು ಸಂಬಂಧದಲ್ಲಿ ಯಾರನ್ನೇ ಒಂದು ನಂಬ್ತೀವಿ. ಆದರೆ ಅವರೆಲ್ಲ ಮೋಸ ಮಾಡ್ತಾರೆ. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ನಾವು ಅಂದ್ಕೋಬೇಕು. ಮನುಷ್ಯನಿಗೆ ನಾವು ಎಷ್ಟೆಲ್ಲ ಕೊಡ್ತೀವಿ, ಏನೇನೆಲ್ಲ ಮಾಡ್ತೀವಿ. ಆದರೆ ಪ್ರಾಣಿಗೆ ನಾವು ಅಷ್ಟೆಲ್ಲ ಏನೂ ಮಾಡೋದಿಲ್ಲ. ನಾವು 2 ಟೈಮು 2 ತುತ್ತು ಅನ್ನ ಹಾಕ್ತೀವಿ, ಅಷ್ಟನ್ನು ಬಿಟ್ಟರೆ ಅವು ನಿಯತ್ತಿಂದ ನಮ್ಮ ಹತ್ರ ಕಡೆಯ ತನಕ, ಜೀವ ಹೋಗೋ ತನಕನೂ ಅವು ನಮ್ಮ ಜೊತೆಲೇ ಇರ್ತವೆ. ಆದರೆ ಮನುಷ್ಯ ಇರ್ತಾನ? ಖಂಡಿತ ಇರೋದಿಲ್ಲ. ಏಕೆ ಅಂತಂದರೆ ಮನುಷ್ಯನಲ್ಲಿ ಇರೋ ಬುದ್ಧಿನೇ ಅದು. ಭಗವಂತ ಹೇಳ್ತಾನೆ, ನೀನು ಎಷ್ಟು ನಿಯತ್ತಿಂದ ಇರ್ತೀಯೋ, ಯಾರು ನಿನ್ನ ಕಷ್ಟಕ್ಕೆ ಅಷ್ಟಾಗ ಒಂದು ಗ್ಲಾಸ್ ನೀರು ಕೊಡ್ತಾರೋ, ಒಂದು ತುತ್ತು ಅನ್ನ ಕೊಡ್ತಾರೋ, ನೀನು ಕಷ್ಟದಲ್ಲಿದ್ದಾಗ ಯಾರು 10 ರೂಪಾಯಿ ಸಹಾಯ ಮಾಡ್ತಾರೋ ಅವ್ರಿಗೆ ನಿಯತ್ತಾಗಿ ನೀನಿರು. ನಿಯತ್ತಾಗಿ ನೀನು ಎಲ್ಲಿರ್ತೀಯ ಆವಾಗ ನಿನಗೆ ನಾನು ಅನುಗ್ರಹ ಮಾಡ್ತೀನಿ, ನಿನ್ನ ಜೊತೆ ನಾನಿರ್ತೀನಿ ಅಂತ ಒಬ್ಬ ಬಡವನಿಗೆ ಹೇಳ್ತಾರೆ ಭಗವಂತ. ಏಕೆ ಅಂತಂದರೆ ಪ್ರಾಣಿಗಳ್ಗೇನು ಗೊತ್ತಿರುತ್ತಾ? ನನಗೆ ಅವ್ರು ಅನ್ನ ಹಾಕ್ತಿದ್ದಾರೆ, ಅವ್ರ ಹತ್ರ ನಾನು ನಿಯತ್ತಾಗಿರಬೇಕು, ನಾನು ಸಾಯೋ ತನಕ ಅವ್ರ ಮನೇಲಿರಬೇಕು, ಅವ್ರ ಜೊತೆಲಿರಬೇಕು ಅಂತ ಅವು ಅನ್ಕೋತಾವ? ಖಂಡಿತ ಇಲ್ಲ. ಪ್ರಕೃತಿ ನಿಯಮ. ಒಂದು ಪ್ರಾಣಿ ಒಂದು ಸತಿ ನಾವು ಹಚ್ಕೋತು ಅಂತಂದರೆ ಯಾವುದೇ ಕಾರಣಕ್ಕೂ ಅವು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ನಾವು ಒಂದು ಟೈಮಲ್ಲಿ ಕೋಪ ಬಂದು ಅವಕ್ಕೆ ಹೊಡೆದ್ರು ಸಹ, ಒಂದು ಟೈಮ್ ಊಟ ಹಾಕಿಲ್ಲ ಅಂದರೂ ಸಹ, ಅವು ನಮಗೆ ಊಟ ಹಾಕಿಲ್ವಲ್ಲ, ಅವರು ನಮಗೆ ಹೊಡೆದ್ರಲ್ಲ ಅಂತ ನಮ್ಮ ಮನೆಯಿಂದ ಹೊರಗಡೆ ಹೋಗೋದಿಲ್ಲ. ಇನ್ನೊಬ್ರ ಹತ್ರ ಹೋಗಿ ದೂರು ಹೇಳೋದಿಲ್ಲ. ಇನ್ನೊಬ್ಬರು ಮನೆ ಹತ್ರ ಹೋಗಿ ಅವ್ರ ಮನೆಗೂ ಸಹ ಹೋಗೋದಿಲ್ಲ. ಏನೇ ನಾವು ಹೊಡೆದ್ರು, ಏನೇ ನಾವು ಊಟ ಹಾಕಿಲ್ಲ ಅಂತಂದರೂ ಅವು ನಮ್ಮ ಮನೇಲೇ ಇರೋವಂಥದ್ದು, ನಮ್ಮ ಮನೆ ಬಾಗಿಲಲ್ಲೇ ಇರೋವಂಥದ್ದು. ನಾವು ಹೊರಗಡೆ ಹೋಗಿ ಬಂದಾಗ ನಮಗೆ ಬಾಲ ಅಳ್ಳಾಡ್ಸೋವಂಥದ್ದು. ಅದಕ್ಕೆ ಹೇಳೋದು ಪ್ರಾಣಿಗಳಿಗೆ ನಿಯತ್ತು ಜಾಸ್ತಿ ಅಂತ, ಮನುಷ್ಯನಿಗೆ ನಿಯತ್ತಿರೋದಿಲ್ಲ. ಏಕೆಂತಂದರೆ ಹಾವಿಗಿಂತನೂ ವಿಶ್ವ ಆದಂಥವನು ಮನುಷ್ಯನಲ್ಲಿ ಎಲ್ಲ ಬುದ್ಧಿನೂ ಇರುತ್ತೆ. ಏಕೆಂತಂದರೆ
ನಾವು ಪ್ರಾಣಿ ಕೊಡೋ ಊಟನ ಮನುಷ್ಯನ ಕೊಡ್ತೀವ, ಕೊಡೋದಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯನ ನೋಡ್ಕೊತೀವಿ. ಒಂದು ದುಡ್ಡು ಕಾಸಲ್ಲಾಗಿರ್ಬೋದು, ಒಂದು ಬಟ್ಟೆ ಕೊಡೋದ್ರಲ್ಲಾಗಿರ್ಬೋದು, ಒಂದು ಎಲ್ಲದರಲ್ಲೂ ಊಟ ತಿಂಡಿ ಎಲ್ಲದರಲ್ಲೂ ಅಷ್ಟೇ ಚೆನ್ನಾಗಿ ನೋಡ್ಕೊತೀವಿ. ಬೇರೆಯವರು ಅಂತ ನಾವು ಅಂದ್ಕೊಳ್ಳೋದಿಲ್ಲ. ನಮ್ಗೆ ಒಂದುಗೂಡ್ತವ್ರು ನಾವೆತ್ತು ಮಕ್ಳ ಥರ ಅಂತ ನಾವು ನೋಡ್ಕೊತೀವಿ. ಆದರೆ ಅವ್ರಿಗೆ ನಿಯತ್ತು ಅನ್ನೋದಿರೋದಿಲ್ಲ. ಮನುಷ್ಯನಿಗೆ ಎಷ್ಟು ಕೊಟ್ಟರೂ ಸಾಕಾಗೋದಿಲ್ಲ ಅಂತಾರಲ್ಲ, ಇದೇ ಕಾರಣಕ್ಕೆ. ಯಾರಾದರೂ ಒಬ್ಬ ವ್ಯಕ್ತಿ ಚೆನ್ನಾಗಿದ್ದಾನೆ ಅಂತಂದರೆ ಯಾರು ಅಷ್ಟೇ ತಡ್ಕೊಳ್ಳೋದಿಲ್ಲ. ಮಾಡಿದಂಥ ಸಹಾಯನ ಮರೆತು ಅವ್ರಿಗೆ ಕೇಡು ಮಾಡೋವಂಥದ್ದು. ಅಂಥವ್ರಿಗೆ ಭಗವಂತ ನನ್ನ ತಂದೆ ರಾಯರು ಕೊಡೋಂಥ ಸೂಚನೆಗಳು. ನೀನು ನಿಯತ್ತಾಗಿ ಎಲ್ಲಿ ಇರ್ತೀಯ, ನಿನ್ಗೆ ಅವಾಗ ನಾನು ಅನುಗ್ರಹ ಮಾಡ್ತೀನಿ, ನಿನ್ನ ಜೊತೇಲಿ ಇರ್ತೀನಿ. ನಿನ್ನ ಕಷ್ಟ ಸುಖ ದುಃಖ ನೋವು ನಲಿವು, ನಿನ್ನ ಆರೋಗ್ಯದಲ್ಲಿ, ನಿನ್ನ ಬಡತನದಲ್ಲಿ ನಾನಿರ್ತೀನಿ. ನಿನ್ನ ಜೀವನದಲ್ಲಿ ಯಾವುದೇ ಒಂದು ರೀತಿ ಕಷ್ಟ ಬರ್ದಿರೋ ಹಾಗೆ ನಿನ್ನ ಕಷ್ಟಕ್ಕೆ ಅಡ್ಡಗೋಡೆಯಾಗಿ ನಾನಿರ್ತೀನಿ ಅಂತ ಭಗವಂತ ನನ್ನ ತಂದೆ ರಾಯರು ಹೇಳ್ತಾರೆ. ನಿಯತ್ತಿನಿಂದ ಯಾವ ಮನುಷ್ಯ ಇರ್ತಾನೋ ಆ ಮನುಷ್ಯನಿಗೆ ಯಾವತ್ತೂ ಅಷ್ಟೇ ಕೆಟ್ಟದಂತೂ ಆಗೋದೇ ಇಲ್ಲ. ಅವನ ಮನೆಯಲ್ಲಿ ಯಾವುದೇ ಒಂದು ಕೆಟ್ಟ ಘಟನೆಯೂ ನಡೆಯೋದಿಲ್ಲ, ಕೆಟ್ಟ ಪರಿಸ್ಥಿತಿನೂ ಸಹ ಅವ್ರಿಗೆ ಬರೋದಿಲ್ಲ. ಬರೋದಕ್ಕೆ ಮುಂಚೆನೇ ನನ್ನ ತಂದೆ ರಾಯರು ಅವ್ರಿಗೆ ಒಳ್ಳೆಯದನ್ನು ಮಾಡ್ತಾರೆ. ಏಕೆಂತಂದರೆ ನಿಯತ್ತಾಗಿ ಇರೋವಂಥ ಮನುಷ್ಯನಿಗೆ ರಾಯರು ಈ ಥರ ಎಲ್ಲ ಸೂಚನೆ ಕೊಡ್ತಾರೆ. ಭಗವಂತ ಸೂಚನೆ ಕೊಡ್ತಾನೆ. ಒಳ್ಳೆ ದಾರಿಲಿ ನಡೆಯೋನಿಗೆ, ಒಳ್ಳೆ ಮಾತಾಡೋನಿಗೆ, ಒಳ್ಳೆ ಮಾರ್ಗದಲ್ಲಿ ಹೋಗೋನಿಗೆ, ನಿಯತ್ತಿಂದ ಯಾರು ನಮಗೆ 10 ರೂಪಾಯಿ ಕೊಡ್ತಾರೋ ಅವ್ರನ್ನ ಸಾಯೋ ತನಕ ನಾವು ನೆನ್ಕೋಬೇಕು. ಅವ್ರು ಯಾರಾದರೂ ಆಗಿರಲಿ, ನಮ್ಮ ಶತ್ರುಗಳಾಗಿರಲಿ. ಹೌದು, ನಮ್ಗೆ ಅವ್ರು ಮೋಸ ಮಾಡಿದಾರ, ಮಾಡಲಿ. ಆದರೆ ಅವ್ರು ಮಾಡಿರೋ ನಮಗೆ ಒಳ್ಳೆಯದಾಗಿರ್ಬೋದು, ಸಹಾಯ ಆಗಿರ್ಬೋದು, ನಾವು ಕಷ್ಟದಲ್ಲಿದ್ದಾಗ ಅವ್ರು ಕಾಪಾಡೋದ್ರಲ್ಲಾಗಿರ್ಬೋದು, ಎಲ್ಲದರಲ್ಲೂ ಅಷ್ಟೇ ನಾವು ನಿಯತ್ತಿಂದ ಹೌದಪ್ಪ, ನನಗಿವತ್ತು ಅವ್ರು ಆಗಿಲ್ಲ ಅಂತಂದ್ರೂ ಪರವಾಗಿಲ್ಲ, ನನಗೆ ಮೋಸ ಮಾಡಿದರೂ ಪರವಾಗಿಲ್ಲ, ನನ್ನ ಹತ್ರ ಮಾತಾಡ್ತಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಅವ್ರು ಮಾಡಿರೋ ಅಂಥ ಒಳ್ಳೆತನ ನನ್ನಲ್ಲಿದೆ. ಅವರಿಂದ ನಾನು ಮೇಲೆ ಬಂದಿದ್ದೀನಿ, ಅವ್ರು ಕೊಟ್ಟು ದುಡ್ಡಿಂದ ನಾನು ಸಹಾಯ ತಗೊಂಡು ನಾನು ಮೇಲೆ ಬಂದಿದ್ದೀನಿ ಅಂತ ಯಾವ ಮನುಷ್ಯ ತಿಳ್ಕೊಂಡು ಜೀವನ ಮಾಡ್ತಾನೋ ಅವನ ಜೊತೆಲಿ ಭಗವಂತ ಇರ್ತಾನೆ, ನನ್ನ ತಂದೆ ರಾಯರು ಇರ್ತಾರೆ. ನಾವಿಷ್ಟೊಂದು ಅರ್ಥ ಮಾಡ್ಕೋಬೇಕು. ಕೆಲವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವ್ರಿಗೆ ಎಷ್ಟೇ ಸಹಾಯನ ಮಾಡಿದರೂ ಸಹ ಆ ಸಹಾಯನ ಮರೆತು ಅವರು ಶತ್ರುಗಳಾಗ್ಬಿಡ್ತಾರೆ. ಮಿತ್ರರಾಗಿ ಇರೋವಂಥವ್ರೆ ಶತ್ರುಗಳಾಗ್ಬಿಡ್ತಾರೆ. ಅಂಥ ಟೈಮಲ್ಲಿ ದೇವರು ಅಷ್ಟೇ ಕೈ ಬಿಟ್ಟುಬಿಡ್ತಾರೆ. ಹಸ್ದಾಗ ಯಾರು ಹೊಟ್ಟೆಗಂತೂ ತುತ್ತು ಅನ್ನ ಕೊಟ್ಟಿರ್ತಾರೋ, ಕಷ್ಟದಲ್ಲಿದ್ದಾಗ ಯಾರು 10 ರೂಪಾಯಿ ಸಹಾಯ ಮಾಡಿರ್ತಾರೋ ಅವ್ರನ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು. ಹೌದು, ಅವರು ನಮ್ಮಿಂದ ದೂರ ಆದರು ಅಂದರೆ ಆಗಲಿ ಅಂತ ಬಿಟ್ಬಿಡ್ಬೇಕು. ಆದರೆ ಅವ್ರು ಕೆಟ್ಟದ್ದು ಮಾತ್ರ ಮಾಡೋಕ್ಕೆ ಹೋಗ್ಬಾರ್ದು. ನಾವು ಕೆಟ್ಟದ್ದನ್ನು ಅಷ್ಟೇ ಬಯಸೋಕೆ ಹೋಗ್ಬಾರ್ದು. ಯಾಕೆಂದರೆ ಅವರಿಂದ ನಾವು ಒಪ್ಪತ್ತು ಊಟ ತಿಂದಿದ್ದೀವಲ್ವ, 10 ರೂಪಾಯಿ ಸಹಾಯ ತೊಗೊಂಡಿದ್ದೀವಲ್ವ, ಆ ನಿಯತ್ತಿಟ್ಕೊಂಡು ನಾವು ಮನೆ ದೇವ್ರಿಗೆ ದೀಪ ಹಚ್ಚುವಾಗ ಅವ್ರ ಹೆಸರು ನೆನೆಸ್ಕೋಬೇಕು. ತಂದೆ ಅವ್ರು ನನ್ನ ಕಷ್ಟಕ್ಕಾಗಿದ್ದಾರೆ, ಅವ್ರನ್ನ ನೀವು ಚೆನ್ನಾಗಿಟ್ಟಿರ್ರಿ. ನೀವು ಅವರು ಎಲ್ಲೇ ಇರಲಿ, ಹೇಗೆ ಇರಲಿ, ಅವ್ರನ್ನ ನೀವು ಚೆನ್ನಾಗಿಟ್ಟಿರ್ರಿ ಅಂತ ನಾವು ಮನಸ್ಸಿನಲ್ಲೇ ನಾವು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಮನೆ ದೇವ್ರಿಗೆ ದೀಪ ಹಚ್ಚುವಾಗ, ಪೂಜೆ ಮಾಡುವಾಗ ಅಂಥವ್ರನ್ನ ನೆನೆಸ್ಕೋಬೇಕು. ಆವಾಗ ಭಗವಂತ ಅಂತಾನೆ, ನನ್ನನ್ನು ನೆನೆಸ್ಕೊಳ್ಳೋದಕ್ಕಿಂತ ಮುಂಚೆ ನಿನ್ನ ಕಷ್ಟಕ್ಕೆ ಯಾರಾಗಿದ್ದಾರೋ ಅಂಥವ್ರನ್ನ ನೆನೆಸ್ಕೊಂಡು ನೀನು ದೀಪ ಧೂಪ ಹಚ್ಚುತ್ತಾ ಇದೆಯಲ್ಲ, ನಿನ್ಗೆ ಒಳ್ಳೇದಾಗಲಿ. ನಿನ್ನ ಮನಸ್ಸಲ್ಲಿ ನಿಯತ್ತಿದೆ, ನಿನ್ನಲ್ಲಿ ಒಳ್ಳೆತನ ಇದೆ. ಆದರೆ ನಿನ್ನ ಒಳ್ಳೆತನ ತಿಳ್ಕೊಳ್ದಿರ ಅವರು ದೂರ ಹೋಗಿದ್ದಾರೆ. ನಿನ್ಗೆ ಒಳ್ಳೆಯದೇ ಆಗುತ್ತೆ. ನೀನು ಯಾರಿಗೆ ಒಳ್ಳೇದಾಗಲಿ ಅಂತ ನೀನು ನೆನೆಸ್ಕೋತಾ ಇದೆಯೋ ಅವ್ರಿಗೂ ಅಷ್ಟೇ ಒಳ್ಳೆಯದಾಗುತ್ತೆ ಅಂತ ನನ್ನ ತಂದೆ ರಾಯರು ಹೇಳ್ತಾರೆ. ಏಕೆ ಅಂತಂದರೆ ರಾಯರು ಈ ಥರ ವಿಚಾರದಲ್ಲಿ ತುಂಬಾ ಸೂಕ್ಷ್ಮ. ಒಳ್ಳೆಯವ್ರಿಗೆ, ಒಳ್ಳೆ ದಾರಿಲಿ ಹೋಗೋರಿಗೆ, ಒಳ್ಳೆ ಮಾತಾಡೋರಿಗೆ, ಒಳ್ಳೆ ಕೆಲಸ ಮಾಡೋರ ಜೊತೆನೇ ಭಗವಂತ ಇರ್ತಾನೆ. ಅಂಥವ್ರಿಗೆ ಏನೂ ಒಂದು ನೋವಾಗದಿರೋ ಹಾಗೆ, ಏನೂ ಒಂದು ಕಷ್ಟ ಬರ್ದಿರೋ ಹಾಗೆ ಅವ್ರು ಎಡಬಲ ನನ್ನ ತಂದೆ ರಾಯರು ಕಾಯ್ತಿರ್ತಾರೆ. ನಿನ್ನಲ್ಲಿ ಎಂಥ ಒಳ್ಳೆ ಮನಸ್ಸಿದೆ, ಎಂಥ ಒಳ್ಳೆ ಕೆಲಸ ನೀನು ಮಾಡ್ತಾ ಇದೆಯಾ, ಯಾರಿಗೂ ಕೆಟ್ಟದ್ದು ಮಾಡ್ತಾ ಇಲ್ಲ, ಎಲ್ರಿಗೂ ನೀನು ಒಳ್ಳೇದು ಮಾಡ್ತಾ ಇದೆಯಾ. ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಕೆಟ್ಟದ್ದು ಮಾತ್ರ ನೀನು ಮಾಡ್ತಾ ಇಲ್ವಲ್ಲ. ನಿನ್ನಲ್ಲಿ ಏನಿದೆಯೋ ಅದನ್ನು ದಾನ ಮಾಡ್ತಾ ಇದೀಯ. ನಿನ್ನ ಕೈಲಿ 1000 ರೂಪಾಯಿ ಯಾರಿಗೂ ಕೊಡೋಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ, ಆದರೆ 10 ರೂಪಾಯಿ 50 ರೂಪಾಯಿ ಆದರೂ ನೀನು ದಾನ ಮಾಡ್ತೀಯಲ್ಲ, ಏನು ಕೊಡೋಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ, ಅವ್ರಿಗೆ ಒಪ್ಪತ್ತಿನ ಊಟ ನೀನು ಕೊಡಿಸ್ತಾ ಇದೆಯಲ್ಲ, ಪ್ರಾಣಿ ಪಕ್ಷಿಗೆ ನೀನು ಅನ್ನ ಹಾಕ್ತಾ ಇದೆಯಲ್ಲ, ನಿನ್ಗೆ ಒಳ್ಳೆಯದಾಗುತ್ತೆ ಅಂತ ನನ್ನ ತಂದೆ ರಾಯರು ಈ ಥರ ಎಲ್ಲ ಸೂಚನೆ ಕೊಡ್ತಾರೆ. ಏಕೆ ಅಂತಂದರೆ ನಾವು ಯಾರಿಗೋಸ್ಕರನೋ 1000 ರೂಪಾಯಿ ಲಕ್ಷಾಂತರ ರೂಪಾಯಿ ಕೊಟ್ಟರು ಮಾತ್ರ ನಾವು ಒಳ್ಳೆಯವ್ರು ಆಗ್ತೀವಿ ಅಂತ ಅಲ್ಲ. ಈಗ ನಾವು ಬೇರೆಯವ್ರಿಗೆ ದುಡ್ಡು ಕೊಟ್ಟು
ಅವ್ರ ಕಷ್ಟನೆಲ್ಲ ದೂರ ಮಾಡೋಕ್ಕಾಗೋದಿಲ್ಲ. ಏಕೆ ಅಂತಂದರೆ ಕೆಲವ್ರು ಹೇಳ್ತಾರೆ ಅವ್ರು ಕಟ್ಕೊಂಡು ನಮ್ಗೆ ಏನಾಗಬೇಕಾದ್ರೆ ಅವರೇ ನಮ್ಮ ಕಷ್ಟಕ್ಕಾಗಿದ್ದಾರ, ನಾವೇನಕ್ಕೆ ಅವ್ರಿಗೆ ಅಯ್ಯೋ ಅನ್ಬೇಕು ಅಂತ. ಆದರೆ ಅವ್ರವ್ರ ಪರಿಸ್ಥಿತಿ ಅವ್ರಿಗೆ ದೊಡ್ಡದಾಗಿರುತ್ತೆ, ಅವ್ರವ್ರ ಮನೆ ಕಷ್ಟ ಅವ್ರಿಗೆ ದೊಡ್ಡದಾಗಿರುತ್ತೆ. ಅವ್ರ ಕಷ್ಟ ಅವ್ರು ದೂರ ಮಾಡಿಕೊಂಡ್ರೆ ಸಾಕು, ಅವ್ರಿಗಿರೋ ಸಮಸ್ಯೆನ ಅವರು ಬಗೆಹರಿಸ್ಕೊಂಡ್ರೆ ಸಾಕಾಗಿರುತ್ತೆ. ಬೇರೆಯವ್ರಿಗೆಲ್ಲ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಕೊಡೋಷ್ಟು ದೊಡ್ಡವ್ರು ಯಾರೂ ಆಗಿರೋದಿಲ್ಲ. ಆ ಥರ ಕೊಟ್ಟರೂ ಒಂದು ಟೈಮ್ ನಾವು ಅಯ್ಯೋ ಅನ್ಬೋದು, ಏನೋ ನಮ್ಮ ಕೈಲಾಗಿದ್ದು ಒಂದು 5,000ನೋ 10,000ನೋ ಇಲ್ಲ ಒಂದು 2-3 ಸಾವಿರನೋ ಏನೋ ಒಂದು ಸಹಾಯ ಅನ್ನೋದು ನಾವು ಮಾಡ್ಬೋದು. ಆದರೆ ಅವರು ಕಷ್ಟ ದೂರ ಮಾಡೋ ಅಂಥ ಸಹಾಯ ನಮ್ಮಿಂದ ಮಾಡೋಕ್ಕಾಗೋದಿಲ್ಲ. ಏಕೆಂತಂದರೆ ನಮ್ಮ ಭಾರ ನಾವೇ ಹೊರಬೇಕು. ನನ್ನ ತಂದೆ ರಾಯರು ಹೇಳ್ತಾರೆ, ನಿನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸಹಾಯ ಮಾಡು, ನಿನ್ನ ಶಕ್ತಿ ಮೀರಿದ್ದು ಸಹಾಯ ನೀನು ಮಾಡೋಕ್ಕಾಗೋದಿಲ್ಲ. ಆ ನಿಯತ್ತನ್ನ ಅವ್ರು ಮರೆತು ನನ್ನ ಕಷ್ಟಕ್ಕೆ ಅವ್ರು ಆಗಿಲ್ಲ ಅಂತ ಅವ್ರ ಕೆಟ್ಟ ಮನಸ್ಸಿನಿಂದ ಒಂದು ಶಾಪ ನಿನ್ಗೆ ಹಾಕಿದ್ರೆ ನಿನಗೇನು ತಟ್ಟೋದಿಲ್ಲ. ನಿನ್ನ ಜೊತೆ ನಾನಿದ್ದೀನಿ. ಏಕೆಂತಂದರೆ ನಿನ್ನಲ್ಲಿ 100 ರೂಪಾಯಿ ಇದ್ದರೆ ಅದರಲ್ಲಿ 10 ರೂಪಾಯಿ 20 ರೂಪಾಯಿ ನೀನು ದಾನ ಮಾಡಿದ್ಯಾ. ನಿನ್ನ ಒಳ್ಳೆತನದಿಂದ ಅವರು ಅದನ್ನು ಪ್ರೀತಿಯಿಂದ ಅರಿಸ್ತಾ ಇಲ್ಲ. ಅವರು ನನ್ನ ಕಷ್ಟ ದೂರ ಮಾಡೋಷ್ಟು ಹಣ ಕೊಡಲಿಲ್ವಲ್ಲ ಅಂತ ಅವರು ಕೆಟ್ಟ ಮನಸ್ಸಿನಿಂದ ನಿನಗೊಂದು ಶಾಪ ಹಾಕಿದ್ರೆ, ನಿನ್ನನ್ನು ಅವರು ದೂರ ಮಾಡಿದ್ರೆ ಅದು ಅವ್ರಿಗೆ ತೊಂದರೆ ಆಗೋದು. ಅವ್ರ ಕಷ್ಟಕ್ಕೆ ಯಾವತ್ತೂ ಅಷ್ಟೇ ನಾನು ಸ್ಪಂದಿಸೋದಿಲ್ಲ ಅಂತ ಭಗವಂತ ಹೇಳ್ತಾನೆ. ನೀನು ಕಣ್ಣೀರು ಹಾಕ್ಬೇಡ, ನಿನ್ನ ಜೊತೆಲಿದ್ದೀನಿ, ನಿನ್ನ ಒಳ್ಳೆತನ ಇದೆಯಲ್ಲ, ನಿನ್ನ ಒಳ್ಳೆತನದಿಂದ ಏನೇ ಕೆಲಸ ಮಾಡಿದ್ರು ನಿನ್ನ ಜೊತೆ ನಾನಿದ್ದು ನಿನ್ಗೆ ಅನುಗ್ರಹ ಮಾಡ್ತೀನಿ ಅಂತ ನನ್ನ ತಂದೆ ಭಗವಂತ ಹೇಳ್ತಾನೆ. ಬೇರೆಯವ್ರ ಕಷ್ಟ ದೂರ ಮಾಡೋಷ್ಟು ಒಬ್ಬ ಮನುಷ್ಯ ಯಾರೂ ಆಗಿರೋದಿಲ್ಲ, ಅದು ಭಗವಂತನೇ ದೂರ ಮಾಡಬೇಕು. ಈಗ ನಮಗೆ ಕಷ್ಟ ಇದೆ ಅಂತಂದರೆ ನಾವು ರಾಯರ ಮುಂದೆ ಕೂತ್ಕೊಂಡು 2 ಹೊತ್ತು ನಾವು ನಮ್ಮ ಕಷ್ಟ ಎಲ್ಲ ರಾಯರ ಹತ್ರ ಹೇಳ್ಕೊತೀವಿ. ನಮ್ಮ ಕಷ್ಟ ಎಲ್ಲ ರಾಯರ ಹತ್ರ ಹೇಳ್ಕೊಂಡಾಗ ನಮ್ಗೆ ಅಷ್ಟೋ ಇಷ್ಟೋ ನಮ್ಗೆ ಅನುಗ್ರಹ ಮಾಡ್ತಿರ್ತಾರೆ. ರಾಯರು ನೋಡ್ತಾರೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು, ನಿನ್ನಲ್ಲಿ ಒಳ್ಳೆತನ ಇದೆಯಾ ಕೆಟ್ಟತನ ಇದೆಯಾ, ನಿನ್ಗೆ ಒಳ್ಳೇದು ನಾನು ಮಾಡಬೇಕಾ ಮಾಡಬೇಡವಾ ಅನ್ನೋದು ಸಹ ನೋಡಿನೇ ಅವ್ರು ಅನುಗ್ರಹ ಮಾಡೋದು. ನಾವು ಕೇಳಿದ್ವಿ ಅಂತ ಅಂದ್ಬಿಟ್ಟು ಕೂತ್ಕೊಂಡ್ರೆ ಯಾರಿಗೂ ಅಷ್ಟೇ ಅನುಗ್ರಹ ಮಾಡೋದಿಲ್ಲ. ನನ್ನ ತಂದೆ ಇದನ್ನೆಲ್ಲ ಪರಿಪಾಲನೆ ಮಾಡ್ತಿರ್ತಾರೆ. ಸತ್ಯ ಧರ್ಮ ದಾನ ಇದನ್ನೆಲ್ಲನೂ ಅಷ್ಟೇ ನೋಡ್ತಿರ್ತಾರೆ. ಆದರೆ ಒಂದು ಸಂಸಾರ ನಿಲ್ಲಿಸೋಷ್ಟು ಶಕ್ತಿ ನಮ್ಮಲ್ಲಿರೋದಿಲ್ಲ. ನಮ್ಮ ಕಷ್ಟನೇ ನಮಗೆ ದೊಡ್ಡದಾಗಿರುವಾಗ ಬೇರೆಯವ್ರ ಕಷ್ಟಕ್ಕೆ ನಾವು ಸ್ಪಂದನೆ ಮಾಡೋಕ್ಕಾಗೋದಿಲ್ಲ. ನಾವೇನೋ ಅವ್ರ ಕಷ್ಟಕ್ಕೆ ಇದ್ದಾಗ ಒಂದು 5,000ನೋ 10,000ನೋ ಈ ಥರ ಸಹಾಯ ಮಾಡ್ಬೋದು. ಆದರೆ ಅವ್ರಿಗೆ ಲಕ್ಷಾಂತರ ರೂಪಾಯಿ ದುಡ್ಡಿನ ಸಹಾಯ ಬೇಕಾಗುತ್ತೆ. ಆ ಲಕ್ಷಾಂತರ ರೂಪಾಯಿ ಸಹಾಯ ನಾವು ಮಾಡೋಕ್ಕಾಗುತ್ತಾ? ಖಂಡಿತ ಮಾಡೋಕ್ಕಾಗೋದಿಲ್ಲ. ಅದೆಲ್ಲ ಭಗವಂತನೇ ಮಾಡಬೇಕು, ನನ್ನ ತಂದೆ ರಾಯರೇ ಮಾಡಬೇಕು ಅದನ್ನು. ಆ ನಿಯತ್ತನ್ನ ಮರೆತು ಅವರೇನು ನನ್ನ ಕಷ್ಟಕ್ಕಾಗಿದ್ದಾರೆ, ಅವರೇನು ನನಗೆ ಸಹಾಯ ಮಾಡ್ತಿದ್ದಾರೆ, ಮತ್ತು ಅವ್ರನ್ನೇಂತಕ್ಕೆ ನಾನು ಮಾತಾಡಿಸ್ಬೇಕು, ಅವರು ಮನೆ ಹತ್ರ ನಾನೇಂತಕ್ಕೆ ಹೋಗಬೇಕು, ಅವರು ಕಾಂಟ್ಯಾಕ್ಟಲ್ಲಿ ನಾನೇಂತಕ್ಕಿರಬೇಕು ಅಂತ ಕೆಲವರು ಈ ಥರನೂ ಅಷ್ಟೇ ದೂರ ಆಗ್ತಾರೆ. ಏಕೆಂತಂದರೆ ಸುಮಾರು ಜನ ದುಡ್ಡಿನಿಂದನೇ ದೂರ ಆಗುವಂಥದ್ದು ಈಗ ನಮ್ಮಲ್ಲಿ ಇದೆ ಅಂತಂದರೆ ಯಾರು ಅಷ್ಟೇ ಅಷ್ಟನ್ನೆಲ್ಲ ಯಾರು ಕೊಡೋದಿಲ್ಲ. ಕೊಡೋಷ್ಟು ಕೊಡ್ತಾರೆ, ದಾನ ಮಾಡೋಷ್ಟು ಮಾಡ್ತಾರೆ. ಆದರೆ ಅವ್ರಿಗೆ ಲಕ್ಷಾಂತರ ರೂಪಾಯಿ ಸಾಲ ಇರುತ್ತೆ, ಲಕ್ಷಾಂತರ ರೂಪಾಯಿ ಸಾಲ ತೀರಿಸೋಷ್ಟು ಶಕ್ತಿ ನಮಗೆ ಕೊಟ್ಟಿರೋದಿಲ್ಲ ಭಗವಂತ. ಇದನ್ನು ಎಲ್ಲರೂ ಅಷ್ಟೇ ಅರ್ಥ ಮಾಡ್ಕೋಬೇಕು. ನೀವು ಸಾಲ ಮಾಡೋದಕ್ಕೆ ಮುಂಚೆ ಒಂದು ಸತಿ ಯೋಚನೆ ಮಾಡಬೇಕು, ನೀವು ಏನಕ್ಕೋಸ್ಕರ ಸಾಲ ಮಾಡ್ತಾಯಿದ್ದೀವಿ, ಸಾಲ ಮಾಡೋದ್ರಿಂದ ಏನಾದರೂ ನಮಗೆ ಲಾಭ ಇದೆಯಾ ಅಂತ. ಬೇರೆಯವ್ರಿಗೋಸ್ಕರ ನೀವು ಸಾಲ ಮಾಡೋದಕ್ಕೆ ಹೋಗಬೇಡಿ. ಬೇರೆಯವರು ಅವ್ರಿಗೆ ಬಾಯಿ ಇಲ್ವಾ, ಅವ್ರ ಕೈಲಿ ಶಕ್ತಿ ಇಲ್ವಾ, ಅವರು ಬೇರೆಯವ್ರನ್ನೇ ಕೇಳಿ ಅವ್ರು ಸಾಲ ಈಸ್ಕೋತಾರೆ, ಅವರೇ ಜವಾಬ್ದಾರಿ ಹೊತ್ಕೋಬೇಕು. ಅವ್ರು ಏನಕ್ಕೋಸ್ಕರ ನಮ್ಮ ಮುಖಾಂತರ ದುಡ್ಡಿಸ್ಕೊಡಿ ಅಂತ ಕೇಳ್ತಿದ್ದಾರೆ ಅಂತ ನೀವು ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆ ಅವ್ರಿಗೆ ಬಾಯಿ ಇಲ್ವಾ, ಕೇಳೋಕ್ಕಾಗೋದಿಲ್ವ, ಅವ್ರು ಕೇಳಿದ್ರೆ ಅವ್ರದ್ದು ಹಣ ಕೊಡೋದಿಲ್ವ? ಖಂಡಿತ ಕೊಡ್ತಾರೆ. ಯಾಕೆ ಅಂತಂದರೆ ನಿಮ್ಮ ಮುಖಾಂತರ ಇಸ್ಕೊಟ್ರೆ ಅವರು ನಿಮಗೆ ಮೋಸ ಮಾಡೋದಕ್ಕೆ. ನನಗೇನು ನೀನು ದುಡ್ಡು ಕೊಟ್ಟಿಲ್ಲ, ಕೊಟ್ಟಿರೋದು ಅವ್ರಿಗೆ, ಇವಾಗ ಅವ್ರ ಹತ್ರನೇ ಇಸ್ಕೊಳ್ಳಿ ಅಂತ ಕೇಳಿಬಿಟ್ಟು ನಿಮಗೆ ಮೋಸ ಮಾಡೋದಕ್ಕೆ ಅವ್ರು ಈ ಥರ ಎಲ್ಲ ಒಂದು ಬರ್ತಾರೆ. ಯಾರಿಗೂ ಅಷ್ಟೇ ನೀವು ಜವಾಬ್ದಾರಿ ತೊಗೊಂಡು ಹಣ ಇಸ್ಕೊಡೋದಕ್ಕೆ ಹೋಗಬೇಡಿ. ನಿಮ್ಮ ಕಷ್ಟಕ್ಕೆ ನೀವು ಬೇಕಾ, ನಿಮ್ಮ ಮಕ್ಕಳು ಓದಿಸೋದಕ್ಕಾಗಿರ್ಬೋದು, ನಿಮ್ಮ ಮನೆ ಪರಿಸ್ಥಿತಿಗಾಗಿರ್ಬೋದು, ಇಲ್ಲ ಒಂದು ಸೈಡ್ ತೊಗೋತಾ ಇದ್ದೀರೋ, ಇಲ್ಲ ಒಂದು ಮನೆ ಕಟ್ತಾ ಇದ್ದೀರೋ, ಏನೋ ನಿಮ್ಮ ಒಳ್ಳೆಯದು ಕೆಟ್ಟದಕ್ಕೆ ನೀವು ಸಾಲ ಮಾಡಿ. ಆದರೆ ಬೇರೆಯವ್ರಿಗೋಸ್ಕರ ಯಾವತ್ತೂ ಅಷ್ಟೇ ಯಾರಿಗೂ ಅಷ್ಟೇ ಸಹಾಯ ಅನ್ನೋದು ಖಂಡಿತ ಮಾಡೋದಕ್ಕೆ ಹೋಗಬೇಡಿ. ಏಕೆಂತಂದರೆ ಆ ಥರ ಸಹಾಯ ಮಾಡಿದವರು ಇವತ್ತು ಕಣ್ಣಲ್ಲಿ ನೀರು ಹಾಕ್ಕೊಂಡು ನರಳುತ್ತಿರ್ತಾರೆ. ಏಕೆಂದರೆ ನಿಮ್ಮ ಮುಖಾಂತರ ಅವರು ದುಡ್ಡು ಇಸ್ಕೊಂಡಿರ್ತಾರೆ, ಅವರು ನಿಮ್ಮ ಹೆಸರು ಬಳಸ್ಕೊಂಡು ಅವರು ದುಡ್ಡು ಇಸ್ಕೊಂಡಿರ್ತಾರೆ, ನೀವು ಇಸ್ಕೊಟ್ಟಿರ್ತಾರೆ, ನೀವು ಜವಾಬ್ದಾರಿ ಆಗಿರ್ತೀರ. ಹಾಗಾಗಿ ನೀವೇ ಸಾಲ ತೀರಿಸ್ಬೇಕು. ನೀವು ಅವ್ರ ಹತ್ರ ಹೇಳೋಕ್ಕಾಗೋದಿಲ್ಲ, ನನಗಲ್ಲ ನಾನು ಸಾಲ ಮಾಡಿದ್ದು ಅವ್ರಿಗೆ ದುಡ್ಡು ಇಸ್ಕೊಟ್ಟೆ ಅಂತ ನೀವು ಹೇಳಿದ್ರು ದುಡ್ಡು ಕೊಟ್ಟವ್ರು ಏನಂತಾರೆ, ನಾನು ಹಣ ಕೊಟ್ಟಿರೋದು
ನಿನಗೆ, ನೀನೇ ತೀರಿಸ್ಬೇಕು. ನಾನು ಅವ್ರು ನೋಡಿ ಕೊಟ್ಟಿರಲಿಲ್ಲ, ನಾನು ಅವ್ರ ಮುಖ ನೋಡಿ ದುಡ್ಡು ಕೊಟ್ಟಿರಲಿಲ್ಲ, ನಿನ್ನ ಮುಖ ನೋಡಿ ನಾನು ದುಡ್ಡು ಕೊಟ್ಟಿದ್ದು, ನೀನು ಹೇಳಿದ್ದಕ್ಕೆ ನಾನು ದುಡ್ಡು ಕೊಟ್ಟಿದ್ದು, ನನಗೆ ನೀನೇ ದುಡ್ಡು ಕೊಡಬೇಕು ಅಂತ ನಿನ್ನ ಹತ್ರನೇ ಅವರು ಈ ಥರ ಒಂದು ಒರಟಾಗಿ ನಡ್ಕೋತಾರೆ. ಏಕೆಂತಂದರೆ ಅವರು ಹಣ ಕೊಟ್ಟಿರ್ತಾರೆ, ಹಂಗಾಗಿ ಅವ್ರು ಕೇಳೋದ್ರಲ್ಲೂ ಒಂದು ಅರ್ಥ ಅನ್ನೋದಿರುತ್ತೆ. ಯಾರು ಅಷ್ಟೇ ಕೊಟ್ಟಿದ್ದ ದುಡ್ಡು ಬಿಡೋಕ್ಕಾಗೋದಿಲ್ಲ. ಈ ಸಂಬಂಧದಲ್ಲೇ ಬಿಡೋಲ್ಲ ಅಂತ ಅಂದಮೇಲೆ ಇನ್ನು ಬೇರೆಯವ್ರು ಬಿಡ್ತಾರೆ? ಯಾರೂ ಅಷ್ಟೇ ಬಿಡೋದಿಲ್ಲ. ದುಡ್ಡು ಪ್ರತಿಯೊಬ್ಬ ಮನುಷ್ಯನಿಗೂ ಇಂಪಾರ್ಟೆಂಟ್ ಆಗಿರುತ್ತೆ. ಏಕೆಂತಂದರೆ 10 ರೂಪಾಯಿ ದುಡಿಬೇಕು ಅಂದರು, 100 ರೂಪಾಯಿ ದುಡಿಬೇಕು ಅಂದರು ಎಷ್ಟು ಕಷ್ಟ ಇರುತ್ತೆ ಅಲ್ವಾ. ಇವಾಗಿನ ಕಾಲದಲ್ಲಂತೂ ತುಂಬಾ ಕಷ್ಟ ಇರುತ್ತೆ. ಹಂಗಾಗಿ ಯಾರು ಅಷ್ಟೇ ಅಷ್ಟೊಂದು ದುಡ್ಡನ್ನು ಬಿಡೋಕ್ಕಾಗೋದಿಲ್ಲ. ನೀವು ಬೇರೆಯವ್ರಿಗೆ ಸಾಲ ಈಸ್ಕೊಡೋದಕ್ಕೆ ಮುಂಚೆ 100 ಸತಿ ಯೋಚನೆ ಮಾಡಿ. ನಿಮ್ಗೆ ಇಸ್ಕೋಬೇಕಾದ್ರೂ ಅಷ್ಟೇ 1000 ಸತಿ ಯೋಚನೆ ಮಾಡಿ. ನಿಮಗೋಸ್ಕರ ಅಂತ ನೀವು ಈಸ್ಕೊಳ್ಳುವಾಗಲೂ ಅಷ್ಟೇ ನೀವು ಯೋಚನೆ ಮಾಡಿ, ನಮಗೆ ತೀರಿಸೋ ಶಕ್ತಿ ಇದೆಯಾ ಅಂತ ಯೋಚನೆ ಮಾಡಿ ನೀವು ಸಾಲ ಮಾಡಿ. ಸಾಲ ಕೊಡ್ತಾರೆ ಅಂದ್ಬಿಟ್ಟು ನಾವು ಈಸ್ಕೊಂಡು ಆ ಸಾಲ ತೀರ್ಸೋಕ್ಕಾಗದೇ ಇರುವಾಗ ಅವಾಗ ಎಂತೆಂಥ ಪರಿಸ್ಥಿತಿ ಅನ್ನೋದು ಬರುತ್ತೆ ಅಲ್ವಾ. ಹಂಗಾಗಿ ಸಾಲನ ಯೋಚನೆ ಮಾಡಿ ಆವಾಗ ಒಂದು ಫ್ರೆಂಡ್ಶಿಪ್ ಅನ್ನೋದು ದೂರ ಆಗುತ್ತೆ, ಸಂಬಂಧ ಅನ್ನೋದು ಅಷ್ಟೇ ದೂರ ಆಗುತ್ತೆ. ಆವಾಗ ನಾವು ಅಂದ್ಕೋತೀವಿ ನಮ್ಮಿಂದ ದೂರ ಆದರು ಅಂತ. ಹೌದು, ನಮ್ಮ ಕೈಯಾರ ನಾವೇ ದೂರ ಮಾಡ್ಕೊಳ್ಳೋ ಅಂಥದ್ದು. ಅದಕ್ಕೆ ಹೇಳೋದು, ಯಾರನ್ನ ಎಷ್ಟರಲ್ಲಿ ಇಟ್ಕೋಬೇಕು ಅಷ್ಟರಲ್ಲಿ ಇಟ್ಕೋಬೇಕು. ಯಾರನ್ನೇ ಆಗಲಿ ಊಟ ತಿಂಡಿ ತಿನ್ನೋತಾವು ಅಷ್ಟೇ ಇಟ್ಕೋಬೇಕು. ಹಣ ದುಡ್ಡು ಒಡವೆ ವಿಚಾರದಲ್ಲಿ ಯಾರನ್ನೂ ಅಷ್ಟೇ ಜಾಸ್ತಿ ಅಂಟಿಸ್ಕೊಳಕ್ಕೆ ಹೋಗ್ಬಾರ್ದು. ಇದೆಲ್ಲ ರಾಯರು ನಮಗೆ ಸೂಚನೆ ಕೊಡ್ತಾರೆ. ನಾವು ಅದನ್ನೆಲ್ಲ ಅರ್ಥ ಮಾಡ್ಕೊಳ್ದಿರ ಒಬ್ಬ ಮನುಷ್ಯನ ನಂಬಿ ನಾವು ಈ ಥರ ಮೋಸ ಹೋಗ್ತೀವಿ ನಾವು. ನನ್ನ ಮಾತಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.